ಏನು ನೀರು ರೀ ಅದ ನೋಡ್ರಣ್ಣ ಇಂಜಿಗೆ ಬರತ್ತಪ್ಪ. ಭಾಳ ಕೆಟ್ಟ ನೀರು. ಮಲಪ್ರಭಾ ನದಿ ಕೇವಲ ನೀರನ್ನಷ್ಟೇ ಕೊಡುವುದಿಲ್ಲ, ಹರಿಯುವ ಹಾದಿಯಲ್ಲಿ ಅದ್ಭುತ ಸಂಸ್ಕೃತಿಯನ್ನು ಬೆಳೆಸಿದೆ. ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಕೊನೆಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ. ಮಲಪ್ರಭಾ ನದಿಯು ಈ ಭಾಗದ ಜನರ ಜೀವನಾಡಿ, ರೈತರ ಪಾಲಿನ ಜೀವಜಲ ಎಂದರೆ ತಪ್ಪಾಗಲಾರದು. ಅಂತಹ ಪವಿತ್ರ ಮಲಪ್ರಭೆಯನ್ನು ಬಳಕುತ್ತಾ ಸಾಗುವ ಅದ್ಭುತ ನೋಟವನ್ನು ನೋಡಲು ನಾವು ಇವತ್ತು ಬಂದಿದ್ದೇವೆ. ಜೊತೆಗೆ ಮಲಪ್ರಭಾ ನದಿಯ ದಂಡೆಯ ಮೇಲೆ ನೆಲೆಸಿರುವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನವೂ ಸಹ ಹೋಗಿ ದರ್ಶನ ತೆಗೆದುಕೊಂಡು ಬರ್ತೇವೆ. ಖಾನಾಪುರ ತಾಲೂಕಿನ ಕನಕುಂಬಿ ಎಂಬಲ್ಲಿ ಉಗಮವಾಗುತ್ತದೆ ಈ ಮಲಪ್ರಭಾ ನದಿಯು. ಸತತವಾಗಿ ಮಳೆ ಸುರಿಯುತ್ತಿರುವುದರಿಂದ ಮಲಪ್ರಭಾ ನದಿ ಮೈದುಂಬಿ ಹರಿಯುತ್ತಿರುವ ದೃಶ್ಯ ಅದ್ಭುತ, ಅತ್ಯದ್ಭುತ ಸ್ನೇಹಿತರೆ. ಹಾಲಿನ ನೊರೆಯಂತೆ ಉಕ್ಕಿ ಹರಿಯುತ್ತಿದೆ. ಸುಮಾರು 300 ಕಿಲೋಮೀಟರ್ಗೂ ಅಧಿಕವಾಗಿ ಹರಿಯುತ್ತಾ ಕೂಡಲ ಸಂಗಮದ ಹತ್ತಿರ ಕೃಷ್ಣಾ ನದಿಯನ್ನು ಸೇರುತ್ತದೆ. ಹೀಗೆ ಹರಿಯುತ್ತಾ ಸಾಗುವ ಅದ್ಭುತ ಸಂಸ್ಕೃತಿಯನ್ನು ಸಹ ಬೆಳೆಸಿ ಹೋಗಿದೆ ಎನ್ನಬಹುದು ಈ ನದಿಯು. ಮಾಡ್ಬೇಕಲ್ಲ ಸರ್ ಇದನ್ನು. ನೋಡಿ ಸ್ನೇಹಿತರೆ, ಇದು ನಮ್ಮ ಊರಿನ ಪಕ್ಕದಲ್ಲಿರುವಂತಹ ವೀರಭದ್ರ ದೇವಸ್ಥಾನ. ಹೊಳಿ ಮಲಪ್ರಭಾ ನದಿಯ ಹೊಳೆಯ ದಂಡೆಯಲ್ಲಿ ಒಂದು ಪವಿತ್ರವಾದ ದೇವಸ್ಥಾನ ಅಂತ ಹೇಳಬಹುದು ಇದನ್ನು. ಇದು ಪ್ರತಿ ವರ್ಷ ಇಲ್ಲಿ ಜಾತ್ರೆ ಸಹ ಆಗುತ್ತೆ. ನೀವು ಇಲ್ಲಿ ನೋಡಬಹುದು, ನದಿಯ ದಂಡೆಯ ಮೇಲೆ ಹಸಿರು ಪ್ರಕೃತಿಯ ನಡುವೆ ಶ್ರೀ ವೀರಭದ್ರ ದೇವಸ್ಥಾನ ಪ್ರಶಾಂತವಾದ ವಾತಾವರಣದಲ್ಲಿ ಕಂಗೊಳಿಸುತ್ತಿದೆ. ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದರ್ಶನ ನಮ್ಮ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತದೆ. ಈ ಭಾಗದ ಜನರಿಗೆ ಆರಾಧ್ಯ ದೈವವಾಗಿದ್ದು, ವರ್ಷದಾದ್ಯಂತ ಇಲ್ಲಿ ವಿಶೇಷ ಪೂಜೆ ಸಹ ನಡೆಯುತ್ತದೆ. ಪ್ರತಿ ವರ್ಷ 5 ದಿನಗಳ ಕಾಲ ಜಾತ್ರೆ ಸಹ ನಡೆಯುತ್ತದೆ. ಜೊತೆಗೆ ಶ್ರೀ ವೀರಭದ್ರೇಶ್ವರ ರಥೋತ್ಸವ ಕೂಡ ಜರುಗುತ್ತದೆ ಸ್ನೇಹಿತರೆ. ಈಗ ನಾವು ಅಂತಹ ಒಂದು ಪವಿತ್ರವಾದ ದೇವಸ್ಥಾನಕ್ಕೆ ನಾವು ದರ್ಶನ ಪಡೆಯಲಿಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಗೆಳೆಯನ ಜೊತೆಗೂಡಿ. ನೀವು ಇಲ್ಲಿ ನೋಡಬಹುದು, ಎಷ್ಟೊಂದು ಸುಂದರವಾಗಿ ಪ್ರಶಾಂತವಾದ ವಾತಾವರಣದಲ್ಲಿ ನೆಲೆಸಿರುವಂತಹ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗ ಎಷ್ಟೊಂದು ಪ್ರಶಾಂತವಾದ ವಾತಾವರಣದಲ್ಲಿ ಮತ್ತು ಮಲಪ್ರಭಾ ನದಿಯ ದಂಡೆಯಲ್ಲಿ ಕಂಗೊಳಿಸುತ್ತಿರುವಂತಹ ಈ ದೇವಸ್ಥಾನಕ್ಕೆ ನೀವು ಒಮ್ಮೆ ಭೇಟಿ ಕೊಡಲೇಬೇಕು ಸ್ನೇಹಿತರೆ. ಯಾಕಂದ್ರೆ ಅಷ್ಟೊಂದು ಸುಂದರವಾದ ದೇವಸ್ಥಾನ ಎಂದು ಹೇಳಬಹುದು. ಈ ಭಾಗದ ಜನರ ಆರಾಧ್ಯ ದೈವವೂ ಕೂಡ ಎಂದು ಹೇಳಿದರೆ ತಪ್ಪಾಗಲಾರದು.